ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಾತಿಥ್ಯದ ಬೆನ್ನಲ್ಲೇ ದರ್ಶನ್ ವಿರುದ್ಧ ಮತ್ತೆರಡು ಎಫ್ಐಆರ್ಗಳು ದಾಖಲಾಗಿದ್ದಾವೆ. ಕೇಂದ್ರ ಕಾರಾಗೃಹ ಉಪನಿರ್ದೇಶಕ ಎಂ ಸೋಮಶೇಖರ್ ದೂರು ಕೊಟ್ಟಿದ್ದಾರೆ. 3 ಎಫ್ಐಆರ್ ದಾಖಲಾಗಿದೆ. 2ರಲ್ಲಿ ದರ್ಶನ್ ಅವರ ಹೆಸರು ಉಲ್ಲೇಖ ಆಗಿರೋದು. 2 ಎಫ್ಐಆರ್ಗಳಲ್ಲೂ ಕೂಡ ದರ್ಶನ್ A1 ಆರೋಪಿಯಾಗಿದ್ದಾರೆ. ಮತ್ತೊಂದು ಎಫ್ಐಆರ್ ಜೈಲು ಅಧಿಕಾರಿಗಳ ಮೇಲೆ ದಾಖಲಾಗಿದೆ. ಜೈಲಲ್ಲಿ ಸಿಗರೇಟ್ ಹಿಡಿದು ಫೋಸ್ ಕೊಟ್ಟಿದ್ದಂತ ದರ್ಶನ್, ಆ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ರು, ಆ ವಿಡಿಯೋ ಕೂಡ ವೈರಲ್ ಆಯ್ತು. ಈ ಹಿನ್ನೆಲೆಯಲ್ಲಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ. ದರ್ಶನ್ ವಿರುದ್ಧ ಮತ್ತೆರಡು ಎಫ್ಐಆರ್ ದಾಖಲಾಗಿದ್ದಾವೆ. ಕೊಲೆ ಆರೋಪ ಕೇಸಲ್ಲಿ ಜೈಲು ಸೇರಿದ್ದಾರೆ. ಈಗಾಗಲೇ ದರ್ಶನ್ ಅವರು ವಿಚಾರಣಾಧೀನ ಕೈದಿ ಆಗಿದ್ದಾರೆ. ನಟ ದರ್ಶನ್ ಈ ಸಂದರ್ಭದಲ್ಲಿ ಅವರು ಐಷಾರಾಮಿ ಜೀವನವನ್ನೇ ಅಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ದುಡ್ಡಿದ್ದವರಿಗೆ ಜೈಲಿನಲ್ಲಿ ಐಷಾರಾಮಿ ಸವಲತ್ತುಗಳು ಸಿಗ್ತಾವೆ ಅಂತ ಆ ಒಂದು ಫೋಟೋ, ಆ ಒಂದು ವಿಡಿಯೋ ಕಾಲ್ ಎಲ್ಲವೂ ಕೂಡ ತಿಳಿಸ್ಕೊಡ್ತು. ಅದಾದ ನಂತರ ಈ ವಿಚಾರ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಸರ್ಕಾರಕ್ಕೂ ಕೂಡ ಮುಜುಗರವನ್ನ ತಂದಿಟ್ಟಿದೆ. ಇದೆಲ್ಲದರ ನಡುವೆ ಈಗ ದರ್ಶನ್ ಅವರ ಮೇಲೆ ಎಫ್ಐಆರ್ ದಾಖಲಾಗಿರೋದು ಹೊಸದಾಗಿ. ಕೇಂದ್ರ ಕಾರಾಗೃಹ ಉಪನಿರ್ದೇಶಕ ಎಂ ಸೋಮಶೇಖರ್ ದೂರು ಕೊಟ್ಟ ಹಿನ್ನೆಲೆ 3 ಎಫ್ಐಆರ್ ದಾಖಲಾಗಿದ್ದಾವೆ. 2 ಎಫ್ಐಆರ್ಗಳಲ್ಲಿ ದರ್ಶನ್ ಅವರ ಹೆಸರು ಇದೆ. 2 ಎಫ್ಐಆರ್ಗಳಲ್ಲಿ ದರ್ಶನ್ A1 ಆರೋಪಿ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ.